ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ನಾವು ಆಲ್ರೆಡಿ ಬೆಂಗಳೂರಿನಲ್ಲಿದ್ದೀವಿ. ಊರಿಂದ ನಿನ್ನೆ ನೈಟ್ ಬಂದ್ವಿ. ತುಂಬ ಮಳೆ ಜಾಸ್ತಿ ಆಗಿದ್ದರಿಂದ ಅಲ್ಲೆಲ್ಲೂ ಜಾಸ್ತಿ ಇರೋದಕ್ಕಾಗಲಿಲ್ಲ, ಹೊರಟ್ಬಿಟ್ವಿ. ಸೊ ಹಾಗಾಗಿ ಬೆಂಗಳೂರಿಗೆ ಬಂದುಬಿಟ್ವಿ. ಹೋಗಿದ್ದ ಕೆಲಸನೂ ಅರ್ಧಂಬರ್ಧ ಆಯಿತು. ಇನ್ನೂ ನಾವು ಆ್ಯಕ್ಚುಲಿ ಇನ್ನೂ ಒಂದು 3-4 ಡೇಸ್ ಇರೋ ಹಾಗೆ ಹೋಗಿದ್ದಿದ್ದು. ಏನು ಮಾಡೋದು, 24 ಅವರ್ಸ್ ಮಳೆ ಬರ್ತಾಯಿತ್ತು. ಮತ್ತು ಕರೆಂಟ್ ಕೂಡ ಇರಲಿಲ್ಲ. ಮಕ್ಕಳಿಗೆಲ್ಲ ತುಂಬಾ ಭಯ ಶುರುವಾಗ್ಬಿಡ್ತು. ರಾತ್ರಿ ಹೊತ್ತು ಒಬ್ಬರೇ ಇರ್ತಾನೆ ಇರಲಿಲ್ಲ. ಕ್ಯಾಂಡಲ್ ಹಚ್ಕೊಂಡ್ರೂ ಏನಂದರೆ ಕೈ ಇಟ್ಕೊಂಡೇ ಮಲಗಿಸ್ಬೇಕಿತ್ತು. ಅಂದರೆ ನೈಟ್ ಒಂದು 6 ಗಂಟೆ 7 ಗಂಟೆ ಕತ್ಲು ಆಗ್ತಿದ್ದಂಗೆನೇ ಅವ್ರ ಜೊತೆ ಒಬ್ಬರು ಇರಲೇಬೇಕಾಗಿತ್ತು. ಮತ್ತು ಬೆಳಗ್ಗಿನ ಜಾವ ಎದ್ದೋಳೋ ತನಕನೂ ಅವ್ರು ಸ್ವಲ್ಪ ಒಂಥರ ಭಯ ಪಟ್ಕೊಂಡೇ, ಕತ್ಲೆ ಅಲ್ವಾ, ಅದೇ ಥರ ಇರ್ತಿದ್ರು. ಇಲ್ಲಿ ಬೆಂಗಳೂರಲ್ಲಾಗಿದ್ದರೆ ನಮಗೆ ರಾತ್ರಿ ಹೊತ್ತು ಲೈಟ್ ಆಫ್ ಮಾಡಿದ್ರು ಕೂಡ ಎಲ್ಲಾದರೂ ಸ್ಟ್ರೀಟ್ ಲೈಟ್ದು ಸ್ವಲ್ಪ ಬೆಳಕು ಬಂದೇ ಬರ್ತಿತ್ತು. ಹೆಂಗೆ ಸ್ಕ್ರೀನ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ರು ನಮ್ಗೆ ಬಂದೇ ಬರೋದು. ಹಾಗಾಗಿ ಅಷ್ಟು ಡಾರ್ಕ್ನೆಸ್ಸಲ್ಲಿ ಅವ್ರ ಮಕ್ಳುಗಳು ಯಾವತ್ತೂ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಭಯ ಪಟ್ಕೊಂಡಿದ್ರು. ಅದಕ್ಕೆ ಬೇಗ ಹೊರಟು ಬಂದುಬಿಟ್ವಿ. ಅದೇ ಹೇಳಿದ್ನಲ್ಲ, ಹೋಗಿದ್ದ ಕೆಲಸನೂ ಅರ್ಧಂಬರ್ಧ ಆಯಿತು, ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಮತ್ತೆ ಇನ್ನು ಯಾವಾಗಾದರೂ ಹೋಗಬೇಕಾಗುತ್ತೆ. ಸದ್ಯಕ್ಕೆ ಪ್ಲ್ಯಾನ್ ಮಾಡಿಲ್ಲ, ನೋಡೋಣ ಯಾವಾಗ ಹೋಗ್ತೀವಿ, ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಮತ್ತು ಏನಂದರೆ, ಮದುವೆ ವೀಡಿಯೋಗಳನ್ನ ಪಾರ್ಟ್ ವೈಸ್ ಅಪ್ಲೋಡ್ ಮಾಡಿದ್ದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ 3 ತುಂಬಾ ಚೆನ್ನಾಗಿ ವ್ಯೂಸ್ ಆಗಿದೆ. ತುಂಬ ಖುಷಿ ಆಯಿತು. ನೀವುಗಳು ಕೂಡ ತುಂಬಾ ಇಷ್ಟಪಟ್ಟು ನೋಡಿ ಲೈಕ್ ಮಾಡಿದ್ದೀರಾ. ನನಗಂತೂ ತುಂಬಾ ಖುಷಿ ಆಯಿತು. ಇಷ್ಟೊಂದೆಲ್ಲ ವ್ಯೂಸ್ ಹೋಗುತ್ತಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನನ್ನ ಚಾನಲಿಂದ ಫಸ್ಟ್ ಅಷ್ಟೊಂದು ಜಾಸ್ತಿ ವ್ಯೂಸ್ಗಳು ಹೋಗಿರೋದು. ಒಂಥರ ಖುಷಿ ಆಗ್ತಿತ್ತು. ನೆಕ್ಸ್ಟು ಇದೇ ರೀತಿ ಒಳ್ಳೆ ಕಂಟೆಂಟ್ಗಳನ್ನ ಕೊಡಬೇಕು ಅನ್ನೋದು ಕೂಡ ತುಂಬಾ ಮನಸ್ಸಲ್ಲಿದೆ. ಹಾಗಾಗಿ ಏನು ಕೊಡಬೇಕು, ಏನು ದಿನ ಬ್ಲಾಗ್ಸಲ್ಲಿ ಏನೇನು ಅಪ್ಲೋಡ್ ಮಾಡಬೇಕು ಅನ್ನೋದು ತಲೆಯಲ್ಲಿ ಓಡ್ತಾ ಇರುತ್ತೆ. ಏನಾದರೂ ಒಂದು ಸ್ಪೆಷಲ್ಲಾಗಿ ಒಂದು ಬ್ಲಾಗಲ್ಲಿ ಇದ್ದೇ ಇರುತ್ತೆ. ಸೊ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಮಕ್ಕಳಿಗೆ ಇನ್ನೇನು 6 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಆದ್ದರಿಂದ ಮಕ್ಕಳಿಗೆ ಸಾಲಿಡ್ ಫುಡ್ನ ಶುರು ಮಾಡಬೇಕು. ಏನು ಶುರು ಮಾಡಬೇಕು ಅಂತ ನಾನು ನನ್ನ ಮನೇಲಿ ಎಲ್ಲರನ್ನೂ ಕೇಳಿದಾಗ, ದೊಡ್ಡವ್ರನ್ನೆಲ್ಲ ಕೇಳಿದಾಗ ಮಾಮೂಲಿ ಎಲ್ಲರಿಗೂ ಉತ್ತರ ಕೊಡೋದು ರಾಗಿ ಸರಿ ತಿನ್ನಿಸಿ ಅಂತ. ಬಟ್ ಅದೇ ಕೆಲವೊಬ್ಬರು ಹೇಳಿದ ಪ್ರಕಾರ ರಾಗಿ ಸರಿ ಸ್ವಲ್ಪ ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ರಿಂದ ಫಸ್ಟು ಅಕ್ಕಿ ಸರಿನ ಮಾಡಿ ತಿನ್ಸೋಣ ಅಂದ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಊರಿಗೆ ಹೋಗಕ್ಕೆ ಮುಂಚೆನೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಯಾಕಂದರೆ ಮತ್ತೆ ಬರೋ ಅಷ್ಟೊತ್ತಿಗೆ ಗೊತ್ತಿತ್ತು 6 ತಿಂಗಳು ಆಗುತ್ತೆ. ಅವಾಗ ಬಂದಾಗ ಗಡಿಬಿಡಿನಲ್ಲಿ ಏನೂ ಮಾಡೋದಕ್ಕಾಗಲ್ಲ ಅಂತ. ಯಾಕಂದರೆ 1 ದಿನ 2 ದಿನ ರೆಸ್ಟ್ ಮಾಡೋದೇ ಆಗೋಗುತ್ತೆ. ಆಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಮುಂಚೆನೇ ರೆಡಿ ಮಾಡಿ ಇಟ್ಟು ಹೋಗಿದ್ದೆ. ಏನಂದರೆ ಎಷ್ಟು ಸ್ವಲ್ಪ ಅಂದರೆ ಒಂದು ಅರ್ಧ ಪಾವೇನೋ ಅಕ್ಕಿ ತೊಗೊಂಡು ಕ್ಲೀನಾಗಿ 3-4 ಸತಿ ತೊಳೆದ್ಬಿಟ್ಟು ಅದನ್ನು ಬಿಸಿಲಿನಲ್ಲಿ ಒಣಗಿಸಿದ್ದೆ. ಒಣಗಿಸಾದ್ಮೇಲೆ ಸ್ವಲ್ಪ ಹಾಗೆ ರೋಸ್ಟ್ ಮಾಡಿಬಿಟ್ಟು ಅದನ್ನು ತರ್ತರಿಯಾಗಿ ಪುಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು 2 ಸ್ಪೂನ್ ಹಾಕಿಬಿಟ್ಟು ಅದಕ್ಕೆ ಎಷ್ಟು ಬೇಕು ಕ್ವಾಂಟಿಟಿ ನೀರನ್ನ ಹಾಕಿಬಿಟ್ಟು ಹಾಗೆ ಸರಿ ಮಾಡಿ ಇಡೋದಷ್ಟೇ. ಹೆಂಗೆ ಕುಡಿತಾರೋ ಗೊತ್ತಿಲ್ಲ, ಅದೊಂದು ಇನ್ನು ನೋಡಬೇಕು ಮಕ್ಕಳು ಹೇಗೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ. ಇನ್ನೂ ಚಿಕ್ಕ ಮಕ್ಕಳಾಗಿರೋದ್ರಿಂದ, ಆಮೇಲೆ ಪ್ರೀ ಮೆಚೂರ್ ಆಗಿರೋದ್ರಿಂದ ನಾವು ಮುಂಚೆ ಎಲ್ಲ ಏನೂ ತಿನ್ಸೋದಕ್ಕೆ ಹೋಗಲಿಲ್ಲ. ಇನ್ಮೇಲಿಂದ ನೋಡಬೇಕು, ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೆಲ್ಲ ಆಯಿತು. ಆಮೇಲೆ ಒಂದು ವೀಕ್ ಅಕ್ಕಿ ಸರಿದೆಲ್ಲ ತಿನ್ಸಾದ್ಮೇಲೆ ಆಮೇಲೆ ರಾಗಿ ಸರಿ ಶುರು ಮಾಡಬೇಕಲ್ವ. ಹಾಗಾಗಿ ರಾಗಿ ಸರಿದನ್ನ ಈಗಲೇ ಪ್ರಿಪೇರ್ ಮಾಡಿ ಇಟ್ಬಿಡೋಣ ಅಂತ. ಯಾಕಂದರೆ ಬಿಸಿಲು ಯಾವಾಗ ಬರುತ್ತೋ ಗೊತ್ತಿಲ್ಲ, ಮಳೆ ಜಾಸ್ತಿ ಇರೋದ್ರಿಂದ ಬಿಸಿಲು ಬಂದಾಗ ಮಾಡಿ ಇಟ್ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೂ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಹೇಗೆ ಮಾಡ್ತೀನಿ ಏನು ಅಂತ. ಹಾಗೆ ನಿನ್ನೆ ನಾವು ಬರಬೇಕಾದ್ರೆ ಹೇಗೆ ಬಂದ್ವಿ, ಯಾವ ರೀತಿ ನಾವು ಜರ್ನಿ ಮಾಡಿದ್ವಿ, ಮಕ್ಕಳು ಯಾವ ರೀತಿ ಅಡ್ಜಸ್ಟ್ ಆದವು ಕಾರಲ್ಲಿ ಅನ್ನೋದನ್ನ ನಾನು 1-2 ಕ್ಲಿಪ್ ತೊಗೊಂಡಿದ್ದೀನಿ. ಇದಕ್ಕೆ ಅಟ್ಯಾಚ್ ಮಾಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಚಟಾ, ನಾವೆಲ್ಲಿದ್ದೀವಿ? ಆಗಲೇ ನಾವು ಹಾಸನಲ್ಲಿದ್ದೀವಿ. ಬೇಗ ಹೊರಟು ಬಂದ್ವಿ. ಅಂದರೆ ಆಲ್ಮೋಸ್ಟ್ 1:30 ಆಗಿತ್ತು ನಾವು ಹೊರಟಾಗ. ಪಾಪುನ ನೋಡಿ ಈ ಥರ ಬೆಡ್ ಮಾಡಿ ಮಲಗಿಸ್ಬಿಟ್ಟಿದ್ದೀವಿ. ಆಟ ಆಡ್ಕೊಂಡು ಮಲಗಿದ್ದಾಳೆ. ಆ್ಯಕ್ಚುಲಿ ಲಗೇಜ್ ಎಲ್ಲ ತುಂಬ ಜಾಸ್ತಿ ಇತ್ತು. ಬಟ್ಟೆ ಬ್ಯಾಗ್ಗಳೇ ಜಾಸ್ತಿ ಇದ್ದಿದ್ದರಿಂದ ಕ್ಲೀನಾಗಿ ಅದನ್ನೇ ಒಂದ್ರ ಮೇಲೆ ಒಂದು ಜೋಡಿಸ್ಬಿಟ್ಟು
ಪಾಪುಗೆ ಬೆಡ್ ಮಾಡಿಕೊಟ್ವಿ. ಯಾರು ಮಲ್ಕೊಳ್ತಾರೆ ಅವ್ರನ್ನ ಅಲ್ಲಿಗೆ ಹಾಕೋದು. ನೋಡಿ ಆರಾಮಾಗಿ ಮಲಗಿದ್ದಾಳೆ. ಊರ ಕಡೆ ಅಷ್ಟೇ ಮಳೆ ಜಾಸ್ತಿ. ಊರಿಂದ ಸ್ವಲ್ಪ ಆಚೆ ಬರ್ತಿದ್ದಂಗೆ ಮಳೆ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಬಿಸಿಲು ಥರನೇ ಕಾಣಿಸ್ತಾ ಇದೆ. ನೋಡಿ ಅವಳು ದೊಡ್ಡವಳು ಅಮ್ಮನ ಹತ್ರ ಕೂತ್ಕೊಂಡಿದ್ದಾಳೆ, ಇವಳು ಇಲ್ಲಿ ಮಲ್ಕೊಂಡಿದ್ದಾಳೆ ಚಿಕ್ಕವಳು. ಇಲ್ಲೆಲ್ಲ ಮಳೆ ಬಂದು ಎಷ್ಟು ದಿನ ಆಯಿತು ಅನ್ನೋ ಥರ ಇದೆ ವೆದರು. ನೋಡಿ ಒಂಚೂರು ರೋಡ್ ಕೂಡ ನೆಂದಿಲ್ಲ. ಪಾಪುಗೆ ಆಟ ಆಡೋದಕ್ಕೆ ಒಳ್ಳೆ ಜಾಗ ಸಿಕ್ಬಿಟ್ಟಿದೆ. ಆಟ ಆಡ್ಕೊಂಡು ಮಲಗಿದ್ದಾಳೆ ಅವಳು. ಮೇಡಮ್ ಅವರು ಈಗ ಎದ್ದಿದ್ದಾರೆ, ಧರಣಿಯವರು. ಅದಕ್ಕೆ ಎಲ್ಲಿ ಬಂದ್ಬಿಟ್ವಿ ಏನು ಅಂತ ಫುಲ್ ಗಾಬರಿಯಿಂದ ನೋಡ್ತಾ ಇದ್ದಾಳೆ. ಅವಳು ಮಲಗಿದ್ದಾಗ ಕಾರ್ ಹತ್ತಿದ್ದು, ಹಂಗಾಗಿ ಅವಳಿಗೆ ಗೊತ್ತಿಲ್ಲ ನಾವು ಕಾರಲ್ಲಿರೋದು. ಎದ್ದಿದ ತಕ್ಷಣ ಏನೋ ಹೊಸ್ದಾಗಿ ನೋಡ್ತಾ ಇದ್ದಾಳೆ, ಎಲ್ಲ ಹೊಸ ಥರ ಇದೆ ಅಂತ ಗಮನಿಸ್ತಾ ಇದ್ದಾಳೆ. ಇಷ್ಟು ಜರ್ನಿ ಮಾಡಿದ್ದೀವಿ, ಆದ್ರೂ ಒಂದು ದಿನ ಕಾರಲ್ಲಿ ಗಲಾಟೆ ಮಾಡೋದಾಗಲಿ ಅಳೋದಾಗಲಿ ಮಾಡಿಲ್ಲ. ಆರಾಮಾಗಿ ಕುತ್ಕೊಂಡು ನೋಡ್ತಾರೆ, ಆಮೇಲೆ ನಿದ್ದೆ ಬಂದರೆ ಮಲಗ್ತಾರೆ. ಊಟದ ಟೈಮ್ ಆಗಿತ್ತು, ಹಾಗಾಗಿ ಒಂದು ಹೋಟ್ಲ್ ಹತ್ರ ಇಲ್ಲೇ ದಾರಿನಲ್ಲಿ ನಿಲ್ಲಿಸಿದ್ವಿ. ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ. ಇಬ್ಬರು ಈಗಿನ್ನೂ ಎದ್ದಿರೋದ್ರಿಂದ ಸ್ವಲ್ಪ ಗಲಾಟೆ ಏನು ಮಾಡಲ್ಲ. ಆರಾಮಾಗಿ ಹೋಟ್ಲಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಬರ್ತಿದ್ದಂಗೆ ಮತ್ತೆ ದೊಡ್ಡವಳು ಮಲ್ಕೊಂಡ್ಬಿಟ್ಲು. ಟೈಮು ಸಂಜೆ ಆಗೋಗಿತ್ತು. ಮತ್ತು ಬೆಂಗಳೂರಿಗೆ ಹತ್ರ ಬರ್ತಿದ್ದಂಗೆ ಮಳೆ ಶುರುವಾಗ್ತಾ ಇತ್ತು. ಆ್ಯಕ್ಚುಲಿ 1 hour ಏನೋ ಮಳೆ ಸಿಗಾಕೊಂಡ್ವಿ ನಾವು. ಆಮೇಲೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಆದರೂ ನಾವೆಲ್ಲ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 8 o'clock ಆಗಿಬಿಟ್ಟಿತ್ತು. ನೋಡಿ ಈ ಥರ ಮಲ್ಗೋದ್ರಿಂದ ನಮಗೂ ಕೂಡ ಟ್ರಾವೆಲಲ್ಲಿ ಏನೂ ರಿಸ್ಕ್ ಅನಿಸಲ್ಲ, ಟಯರ್ಡ್ ಕೂಡ ಆಗೋದಿಲ್ಲ. ನಾನಂತೂ ಆರಾಮಾಗಿ ಬಂದಿದ್ದೀನಿ. ತುಂಬಾ ಒಂಥರ ಕಂಫರ್ಟಬಲ್ ಆಗಿತ್ತು. ಮಕ್ಕಳಿಗೂ ಅಷ್ಟೇ, ನನಗೂ ಅಷ್ಟೇ. ಮಧ್ಯೆ ಹಾಲು ಮಾಡ್ತಾಯಿದ್ದೆ, ಹಾಗೆ ಕುಡಿಸ್ತಾ ಇದ್ದೆ. ಊರಿಂದ ಬಂದಿದ್ದು ನೆಕ್ಸ್ಟ್ ಡೇ ಇದು. ಪಾಪಕ್ಕೆ ಚೆನ್ನಾಗಿ ಸ್ನಾನ ಮಾಡಿಸಿ ಕೂರಿಸ್ಬಿಟ್ಟಿದ್ದೆ. ಅವಳು ಉಲ್ಟ್ಕೊಳ್ತಾ ಇದ್ಲು, ಇನ್ನೂ ಕರೆಕ್ಟಾಗಿ ಕೂತ್ಕೊಳ್ಳೋದಕ್ಕೆ ಬರೋದಿಲ್ಲ ಅವಳಿಗೆ. ನೋಡ್ಕೊಂಬಂದ್ರಿ ಎಲ್ಲ. ಮಕ್ಕಳೆಲ್ಲ ಅಡ್ಜಸ್ಟ್ ಆಗೇ ಇದ್ದರು, ಏನೂ ತುಂಬ ಆ ಥರ ರಗಳೆ ಎಲ್ಲ ಮಾಡಲಿಲ್ಲ. ಆರಾಮಾಗಿ ಕಾರ್ ಜರ್ನಿನಲ್ಲಿ ತುಂಬ ಖುಷಿಯಾಗೇ ಇದ್ದರು. ಮತ್ತು ಮಳೆ ಕೂಡ ಏನು ಬರಲಿಲ್ಲ. 1 hour ಏನೋ ನಮಗೆ ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಮಳೆ ಬಂತಷ್ಟೇ. ಅದಾದಮೇಲೆ ಆರಾಮಾಗೇ ಬಂದ್ವಿ. ಆ್ಯಕ್ಚುಲಿ ಇಲ್ಲಿಂದ ಹೋಗಬೇಕಾದ್ರೆ ದೊಡ್ಡ ಕಾರಲ್ಲಿ ಕ್ವಾಲಿಸಲ್ಲಿ ಹೋಗಿದ್ದರಿಂದ ಮಕ್ಕಳು ಸ್ವಲ್ಪ ಕಂಫರ್ಟಬಲ್ ಆಗಿದ್ವು. ಬಟ್ ಈಗ ಆ ಕಡೆಯಿಂದ ಬರಬೇಕಾದ್ರೆ ಆಲ್ಟೋದಲ್ಲಿ ಬಂದಿದ್ದರಿಂದ ಸ್ವಲ್ಪ ಹೈಟ್ ಎಲ್ಲ ಕಮ್ಮಿ, ಸ್ವಲ್ಪ ಇಕ್ಕಟ್ಟಾಗ್ತಿತ್ತು. ಮತ್ತು ಅಲ್ಲಿಂದ ತೊಗೊಂಡೋಗಿದ್ದ ಐಟಮ್ಸ್ಗಳು, ಲಗೇಜ್ಗಳು ಜಾಸ್ತಿ ಇದ್ದಿದ್ದರಿಂದ ಅದೆಲ್ಲ ತುಂಬ ಜಾಸ್ತಿ ಇದ್ದಿದ್ದರಿಂದ ಆ ಥರ ಮಕ್ಕಳನ್ನ ಅಲ್ಲಿ ಕೂರಿಸ್ಕೊಂಡು ಕರ್ಕೊಂಬಂದಿದ್ದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಒಂಥರ ಓಕೆ, ಎಲ್ಲದಕ್ಕೂ ಅಡ್ಜಸ್ಟ್ ಆದರೂ ಮಕ್ಕಳು. ಆ ಕಡೆ ಮಳೆನೂ ನೋಡಿದ್ರು, ಈ ಕಡೆ ಬಿಸಿಲು ನೋಡಿದ್ರು. ಫುಲ್ ಏನಂದರೆ ಅಷ್ಟರ 4-5 hours ಜರ್ನಿ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ, ಟಚ್ ವುಡ್. ಸೊ ಅದಂತೂ ಖುಷಿ ಇದೆ. ಸೊ ಈಗ ಬನ್ನಿ ನೋಡ್ಕೊಂಬರೋಣ ರಾಗಿ ಸರನ ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡ್ತೀನಿ ಅಂತ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ ತೊಗೊಳ್ತೀನಿ, ಯಾಕಂದರೆ ಎಲ್ಲ ಕ್ಲಿಪ್ಗಳನ್ನ ತೊಗೊಳಕ್ಕಾಗಲ್ಲ. ಈವನ್ ಮಧ್ಯ ಮಕ್ಕಳು ಅಳ್ತಾ ಇರ್ತಾರೆ, ಅವ್ರನ್ನ ನೋಡ್ಕೋಬೇಕು, ಹಾಗೆ ಬರಬೇಕು. ಒಂದೇ ಸ್ಟ್ರೆಚ್ಚಲ್ಲಿ ಅದನ್ನು ರೆಡಿ ಮಾಡೋದಕ್ಕೆ ನನಗೂ ಆಗೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಹಾಗೆ ಇರಬೇಕು. ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ, ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೇಳೋದು ಅಷ್ಟೇ, ಇನ್ನೇನು ಇಲ್ಲ. ಬನ್ನಿ ಈಗ ಹೋಗಿ ನೋಡ್ಕೊಂಬರೋಣ ರಾಗಿ ಸರಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಪಾಪುನ ಅಲ್ಲಿ ಮಲಗಿಸಿದ್ದು ಜರ್ಕೊಂಡು ಇಲ್ಲಿ ಬಂದಿದ್ದಾಳೆ. ಸ್ನಾನ ಆಗಿದೆ, ಇವಳು ಫ್ರೆಶ್ ಅಪ್ ಆಗಿದ್ದಾಳೆ. ಅದಕ್ಕೆ ಕೆಳಗಡೆ ಹಾಕ್ಬಿಟ್ಟು ಮಲಗಿಸಿದ್ದೀವಿ. ನಿದ್ದೆ ಮಾಡು ಅಂದರೆ ಕಿರ್ಚಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ವೆದರ್ ಕೂಡ ತುಂಬ ಇನ್ನೂ ಚಳಿನೇ ಇದೆ, ಬಿಸಿಲು ಬಂದಿಲ್ಲ. ಆ್ಯಕ್ಚುಲಿ ಮಕ್ಕಳಿಗೆ 6 ತಿಂಗಳು ತುಂಬ್ತಾ ಬಂತು.
ಕರೆಕ್ಟಾಗಿ 6 ತಿಂಗಳಿಂದ ರಾಗಿ ಸರಿ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನೂ ಟೈಮ್ ಇದೆಯಲ್ಲ, ಅದು ನಿಧಾನಕ್ಕೆ ಮಾಡ್ಕೊಳ್ಳೋಣ ಪೌಡ್ರನ್ನ ಅಂತ ಸುಮ್ಮನಾಗಿದ್ದೆ. ನೋಡಿದ್ರೆ ಮಳೆ 15 ದಿನದ ಮುಂಚೆನೇ ಹಿಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ನೋಡಿ, ರಾಗಿ ಎಲ್ಲ ತೊಳೆದು ನೆನೆ ಹಾಕಿ ಮೊಳಕೆ ಬರ್ಸಿಟ್ಟಿದ್ದೀವಿ. ಈಗ ಇದನ್ನು ಒಣಗಿಸೋದೇ ಪ್ರಾಬ್ಲಮ್ಮು. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ವಾ, ಬರೀ ರಾಗಿ ಮಾತ್ರ ಕೊಡೋಣ ಅಂದ್ಬಿಟ್ಟು ಒಂದು 3/4 ಪಾವಷ್ಟು ಮಾತ್ರ ನೆನೆ ಹಾಕಿದ್ದೀವಿ. ಇದು ಖಾಲಿ ಆದಮೇಲೆ ಅದಕ್ಕೆ ಸ್ವಲ್ಪ ಅಭ್ಯಾಸ ಆಗಿರುತ್ತಲ್ಲ, ಆಮೇಲೆ ಬೇಳೆಕಾಳುಗಳನ್ನೆಲ್ಲ ಸೇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಟೈಮ್ ಆಗಿರೋದ್ರಿಂದ ಇಷ್ಟು ಸಾಕು ಇಬ್ರಿಗೂ. 1 ತಿಂಗಳು 1.5 ತಿಂಗಳು ಮೇಂಟೈನ್ ಆಗುತ್ತೆ. ಇನ್ನೂ ಅವ್ರು ಹೇಗೆ ತಗೊಳ್ತಾರೆ ಏನೋ ಅದು ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತನೂ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಏಯ್ ಪಾಪ ಛೀ, ಈಗಲೇ ಹಿಂಗೆ ಕುಣಿತಾ ಇದ್ದಾರೆ, ಇನ್ನು ಊಟ ಕೊಟ್ಮೇಲೆ ಇನ್ನು ಹೆಂಗೆ ಕುಣಿತಾರೆ ಇವರು? ಯಾಕೆ ಯಾಕೆ ಯಾಕೆ? ಇವಳು ಇಷ್ಟು ಚೆನ್ನಾಗಿ ಆಟ ಆಡ್ತಿರೋದನ್ನ ನೋಡಿದ್ರೆ ಇವಳು ಇನ್ನೂ ಏನೂ ಅಷ್ಟೊಂದು ಇದು ಮಾಡ್ತಿಲ್ಲ ಅಂತ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಅವಳ ವೇನಲ್ಲಿ ಅವಳು ಆ್ಯಕ್ಟಿವ್ ಆಗೇ ಇದ್ದಾಳೆ. ಅವಳು ಸಹ ಸೌಂಡ್ ಮಾಡ್ತಾಳೆ, ಆಟ ಆಡ್ತಾಳೆ, ಎಲ್ಲ ಮಾಡ್ತಾಳೆ. ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಏಯ್ ಅವಳನ್ನ ಮಾತಾಡಿಸ್ಲಿಲ್ಲ ಅಂತ ಕೋಪ ಬಂತೀಗ. ಆಟ ಆಡ್ತಿದ್ದವಳನ್ನ ಮಾತಾಡಿಸ್ಲಿಲ್ಲ ಅಂತ ಅಳ್ತಾ ಇದ್ದಾಳೆ. ಸೊ ಇವತ್ತೇನಾದರೂ ಸ್ವಲ್ಪ ಬಿಸಿಲು ಬಂದರೆ ಇದನ್ನು ಆಚೆ ಇಟ್ಬಿಟ್ಟು ಒಣಗಿಸ್ಬಿಟ್ಟು ಹುರಿದು ಪುಡಿ ಮಾಡ್ಕೋಬೇಕು. ಅಷ್ಟಾದರೆ ರೆಡಿ ಆಗಿಬಿಡುತ್ತೆ. ನಾವು ಇನ್ನೂ ಟೈಮ್ ಇದೆಯಲ್ಲ ಅಂತಲೇ ನಾನು ಸ್ವಲ್ಪ ಡಿಲೇ ಮಾಡಿದೆ. ಇಲ್ಲ ಅಂದಿದ್ರೆ ಬಿಸಿಲು ಇದ್ದ ಹಾಗೇನೇ ರೆಡಿ ಮಾಡಿ ಇಟ್ಬಿಡ್ಬೋದಾಗಿತ್ತು. ಯಾಕೆ ಸುಮ್ಮನೆ ಮಾಡಿ ಇಟ್ಕೊಳ್ಳೋದು, ಅದೇನಾದರೂ ಹಾಳಾದರೆ ಕಷ್ಟ ಅಂದ್ಬಿಟ್ಟು ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ನೋಡಿದ್ರೆ ಮಳೆ ಶುರುವಾಗೇ ಬಿಟ್ಟಿದೆ. ಓಕೆ, ನೋ ಪ್ರಾಬ್ಲಮ್. ಒಂದು 2-3 ಅವರ್ಸ್ ಇದು ಮಾಡಿದ್ರೆ ಒಣಗಿಸಿದ್ರೆ ಸಾಕಾಗುತ್ತೆ ಅಷ್ಟೇ. ಮಾಡಿಬಿಟ್ಟು ಸ್ವಲ್ಪ ಹುರಿದ್ಬಿಟ್ಟು ಬೆಚ್ಚಗೆ ಮಾಡಿ ಪೌಡ್ರ್ ಮಾಡ್ಕೊಂಬಿಡೋದು. ಇವತ್ತು ಜಾಸ್ತಿ ಬಿಸಿಲು ಬರಲಿಲ್ಲ, ಒಂದು 2 ಅವರ್ಸ್ ಒಣಗಿಸಿದ್ದೀನಿ ಅಷ್ಟೇ. ಸೊ ಹಂಗಾಗಿ ಸ್ವಲ್ಪ ಇನ್ನೂ ಮೆತ್ತಗಿದೆ. ಬಟ್ ಇವತ್ತೆಲ್ಲ ಬಿಸಿಲು ಬರೋ ಚಾನ್ಸಸ್ ಕಮ್ಮಿ ಇದೆ. ಹಾಗಾಗಿ ಹೀಗೆ ಹುರಿದ್ಬಿಟ್ಟು ಕ್ಲೀನಾಗಿ ಒಂದು 5-10 ನಿಮಿಷ ಹುರಿದ್ರೆ ಪುಡಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗುತ್ತೆ. ಹಾಗಾಗಿ ಹುರಿತಾ ಇದ್ದೀನಿ. ಮತ್ತು ಮುಂದೆ ನಾನು ಜರಡಿಯೆಲ್ಲ ಹಿಡ್ತಿದ್ದು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಪಾಪು ಅಳ್ತಾನೆ ಇದ್ಲು, ನಾನು ಮೊಬೈಲ್ ಇಟ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಪೌಡ್ರೆಲ್ಲ ಮಾಡಿ ಆಯಿತು. ಪೌಡ್ರು ಮಾಡಿ ಜರಡಿ ಹಿಡಿದಾದ್ಮೇಲೆ ಆ್ಯಕ್ಚುಲಿ ಪೌಡ್ರು ತುಂಬಾ ಕಮ್ಮಿ ಸಿಕ್ತು, ವೇಸ್ಟ್ ಜಾಸ್ತಿ ಬಂತು. ನಾನು ಅಂದ್ಕೊಂಡೆ ಇನ್ನೂ 1.5 ತಿಂಗಳು ಈ ಪೌಡ್ರು ಬರುತ್ತೆ ಅಂತ. ಬಟ್ ಆಗೋದಿಲ್ಲ, ಇನ್ನೊಂದು 15 ಡೇಸ್ ಬಂದರೆ ಹೆಚ್ಚು. ಸೊ ಮತ್ತೆ ಇನ್ನೊಂದು ಸತಿ ಮಾಡ್ಕೋಬೇಕಾಗುತ್ತೆ. ಪೌಡ್ರು ಮಾಡಿ ಬರೋ ಅಷ್ಟೊತ್ತಿಗೆ ಇಬ್ಬರು ಅಳೋದಕ್ಕೆ ಶುರು ಮಾಡಿದರು. ಅಪ್ಪನೇ ಇಬ್ರಿಗೂ ಹಾಲು ಕುಡಿಸ್ಕೊಂಡು ಕೂತಿದ್ದಾರೆ. ಆ್ಯಕ್ಚುಲಿ ಯಾರಾದರೂ ಒಬ್ಬರು ಇರಲೇಬೇಕು ಮಕ್ಕಳ ಹತ್ರ, ಆ ಕಡೆ ಈ ಕಡೆ ಹೋಗೋದಕ್ಕಾಗೋದಿಲ್ಲ. ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.